बंद करना है, बंद करना है। क्या बोल रहा हूं मैं आपको? ಪೊಲೀಸರು ನೀವು ಇವ್ರಿಗೆ ಸಪೋರ್ಟ್ ಮಾಡತ್ತಿರ ನಮ್ಗೆ ಶಕ್ ಹೊಂಟದ. ಮತ್ ನೋಡ್ರಿ ಇದು ಅಲ್ಲಿ ರಕ್ತ ನೋಡ್ರಿ, ಅಲ್ಲಿ ನಿಮ್ ಹಿಂದೆ ಯಾರಿದ್ರು ನಾವು ಬಿಡಲ್ಲ, ನಾವು ನಿಮ್ ಹಿಂದೆ ಯಾರಿದ್ರು ಬಿಡಲ್ಲ ನಾವು. ವಿಜಯ್ ಸಿಂಗ್ ಏನ್ ಮಾಡ್ಲಕ್ಕಾಗಲ್ಲ ನಮಗ. ಸರಿ ಅವನು ವಿಜಯ್ ಸಿಂಗ್ ಆಕಳ್ಗಳು ರಕ್ತ ಹರಿಸವನಿಗೆ MLA ಆಳಕ್ ಬಿಡ್ತೇವ ನಾವು. ನಿನ್ನೆ ಹಿಡಿದು ಹೇಳತ್ತೀವಿ ನಾವು. क्या क्यों कर रहे, क्यों कर रहे, किस लिए कर रहे? कानून है ये करना. हाँ ये बंद करो आप, छोड़ता ना मैं आपको. करीरानी विजय सिंह ಬರಲವ ಅವ್ರು ಏನೇನು ಕಳಿಸಲಿ. ನಿನ್ನೆ ಹಿಡಿದು ಹೊಡ್ಕೊಳತ್ತೀನಿ, ನಿಮಗೆ ತಿಳಿಯಲ್ಲ. ಏನ್ ತಿಂತೀರೋ ನೀವು ಹೊಟ್ಟಿಗೆ? ನಿಮ್ಮ ಮಕ್ಕಳಿಗೆ ಹಾಲು ಕುಡಿಸಲ್ಲ ನೀವು, ನಿಮ್ಮ ಮಕ್ಕಳಿಗೆ ಹಾಲು ಕುಡಿಸಲ್ಲ ನೀವು. ಆ ನಾಳೆ ಬೇರೆ ರಕ್ತ ಕುಡಿಸ್ತೀರಿ ನಿಮ್ಮ ಮಕ್ಕಳಿಗೆ ನೀವು. ಹೇಳ್ರಿ ಅಂಬರೀಶ್ ಅವರಿಗೆ, ನಿಂದಿರ್ಬೇಕಿದು. ನೋಡ್ರಿ ಸಾಕ್ಷಿ ಇಲ್ಲ, ಎಲ್ಲಿಂದಪ್ಪ ಇದು ತೋರ್ಸ. ನೀವು ಎಲ್ಲಿ ಯಾರಿಗೆ ಪರ್ಮಿಷನ್ ತೊಗೊಂಡಿರಿ? ನೀವು ಸಣ್ಣ ಸಣ್ಣ ಆಕಳುಗಳು, ಎತ್ತುಗಳು, ಕರುಗಳು ತಂದು ಕಡಿಲಕ್ಕೆ ಯಾರು ಕೊಟ್ಟು ನಿಮಗೆ ಪರ್ಮಿಷನ್? ಆ ವೆಟರ್ನರಿ ರವಿಗೆ ಯಾರೋ ಒಬ್ಬರು ಫೋನ್ ಹಚ್ಚಿ ಅವ್ರು ಬರ್ಬೇಕಂತ ಹೇಳಿ ಎಲ್ಲ ವೆಟರ್ನರಿ ಇದಾವೆ. ಸರ್ ವೆಟರ್ನರಿ ಎಲ್ಲರಿಗೂ ಕಳಿಸಿ ಸರ್, ಇನ್ಫಾರ್ಮ್ ಮಾಡಿ. ಎಲ್ಲರೂ ವೆಟರ್ನರಿ ಇದಾವೆ. ನಿಮ್ಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಮಾತಾಡ್ತಾರ ವಿಜಯ್ ಸಿಂಗ್ ನಿನ್ನೆ ಚಸ್ಮಾ ಹಚ್ಕೊಂಡು ಮೊಬೈಲ್ ಬರೆಯೋರು. ಬರೀರೋ, ನೀವು ಎಲ್ಲಿದ್ದೀರಿ? ಬರಲಿಲ್ಲ. ಅಂಬರೀಷ್ ನೋಡ್ರಿ, ಇದು ರಕ್ತ ನೋಡ್ರಿ. ಅಂಬರೀಷ್ ಇವ್ ರಕ್ತ ನೋಡ್ರಿ, ನೋಡ್ರಿ ಇವ್ರದು. ಯಾರಿಗಾರೆ ಅಂದಿಸ್ಲಿಕ್ಕೆ ಕೋಶಿಶ್ ಮಾಡ್ರಿ, ಯಾರಿಗಾರೆ ಹೆದರ್ಸೋದು ಹೇಳತ್ತೀನಿ ನಾನು. ಇಲ್ಲೇ ಪಂಚಿಸ್ ತೆಲಗಿದ್ಕೋ, ನನ್ನ ಮನಿ ನೀವು ಬರೋದ ತೆಲಗಿದ್ಕೋರಿ. ಕ್ಲೀನ್ ಮಾಡೋದು ಒಳಗೆ ಪಟ್ಟೆ ಹಾಕ್ಯಾರ ನೋಡಿ. ಇಲ್ಲಿ ಬರ ದನಗಳು. ಅಂಬರೀಷ್ ಅಲ್ಲಿ ಎಲ್ಲಾರ ಅಲ್ಲಿ ಫೋನ್ ಹಚ್ಚ, ಅಲ್ಲಿಗೆ ಫೋನ್ ಹಚ್ಚ. ಅಲ್ಲಿ ಯಾಕೆ ಬರ್ಲಿಕ್ಕೆ, ಅಲ್ಲಿ ಯಾಕೆ ಬರ್ತಾ ಇಲ್ಲ? ಅಲ್ಲಿಗೆ ಹೇಳಿದ್ದ ನಾ ಇನ್ಫಾರ್ಮ್ ಮಾಡಿ ಬಂದಿ ಪೊಲೀಸರಿಗೆ. ನಾ ಇಲ್ಲಿ ಬರೋದಕ್ಕಿಂತ ಮೊದಲು ಪೊಲೀಸರಿಗೆ ಅಲ್ಲಿಗೆ ಇನ್ಸ್ಪೆಕ್ಟರ್ ಇನ್ಫಾರ್ಮ್ ಮಾಡಿ ಬಂದಿ ನಾವು. ಅವನಿಗೆ ವಿಜಯ್ ಸಿಂಗ್ ನಾಚಿ ಬರ್ಬೇಕ್ರಿ, ಅವನಿಗೆ ಬಾಳ್ರಿ. ಇಲ್ಲಿ ಇಂಥ ಅಧಿಕಾರಿಗಳಿಗೆ ತಂದು ಹಾಕ್ಯಾನೇನ್ರಿ ಅವ್ರ ಸರ್ಕಾರ ಅಂತ ಹೇಳಿ. ಅವನಿಗೆ ಜನ್ಮಕ್ಕೆ ಕೊಯ್ದು ಬೆಂಕಿ ಹಾಕ. ಇವ್ರ ಜೊತೆ ಎಂದರೆ ಜಗಳ ಮಾಡಿವೆ ನಾವು. ಈ ಕಾರಣಕ್ಕೆ ಬಿಟ್ಟು ಎಂದರೆ ನಾವು ಜಗಳ ಮಾಡಿದೇವ. ಆನಂದ್ ಅವರೇ, ಇವಿಷ್ಟು ದನಗಳ ಫೋಟೋ ತಕ್ಕೋರಿ, ವಿಡಿಯೋ ಮಾಡ್ಕೋರಿ, ನಿಮ್ ಸ್ಟಾಫ್ ಯಾರ ಕರೀರಿ. ಅಷ್ಟು ಪ್ರತಿಯೊಂದು ನಮಗೆ ನಿಮ್ಮಲ್ಲಿ ಹ್ಯಾಂಡ್ ಓವರ್ ಬೇಕು. ನಮಗೆ ಪ್ರತಿಯೊಂದು ನಾನು ನೋಡ್ಬೇಕು. ಒಂದು ಕರಿಗೂ ಏನೋ ಆಗ್ಬಾರ್ದು. ನೋಡ್ರಿ ಕರ್ಕೊಂಡು ನೋಡಿ, ಇದು ಆಕಳದ ನೋಡ್ರಿ, ಅದು ಆಕಳ ನೋಡ್ರಿ, ಬಿಳಿ ಆಕಳ. ಯಾವುದಕ್ಕೂ ಒಂದು ರೋಗ ಇಲ್ಲ. ಅಲಿ ಸಾಬ್ರೆ, ನಿಮ್ಗೆ ಏನಾದ್ರೆ ಒಳ್ಳೇದಾಗ್ಬೇಕಂದ್ರೆ ನೀವು ಪ್ರಮೋಷನ್ ಆಗಿ ಉತ್ತಮ ಜೀವನ ನಡೆಸಬೇಕಂದ್ರೆ ನೀವು ಕುಳಿಸ್ಬೇಕು. ನಾ ಭಾವುಕ ಜೀವಿ ಇದ್ದೀನಿ, ನಾನು. ಇವ್ರ ಜೊತೆ ನನ್ನ ಸಂಬಂಧದ ಆಕಳುಗಳ ಜೊತೆ ಇದು ನೀವು ಉಳಿಸ್ಬೇಕು. ಇದು ಗಟ್ಟಿಯಾಗಿ ನಿಂತು ಉಳಿಸ್ಬೇಕು. ಹಾ, ನಿಮ್ಗೆ ಅಸೆಂಬ್ಲಿಗಳಲ್ಲಿ ಚರ್ಚೆ ಮಾಡಿ ನಿಮ್ಗೆ ಅವಾರ್ಡ್ ಕೊಡಿಸಿದ ಇಷ್ಟು ಉಳಿಸ್ತಾರೆ ಅಂತ. ಮುಖ್ಯಮಂತ್ರಿ ಕಾಲ್ ಹಿಡಿದ ಅವಾರ್ಡ್ ಕೊಡಿಸಿದ ನಿಮ್ಗೆ ಅಲಿ ಸಾಬ್ರೆ, ನೀವು ಕುಳಿಸ್ಬೇಕು. ನೀವು ಈ ಏರಿಯಾದಾಗ ಇರೋ ಎಲ್ಲಕ್ಕ ಬಚಾಸ್ತಾರೆ. ಹಾ, ದಯಮಾಡಿ ಇದೊಂದು ಸೀರಿಯಸ್ ತೋರಿ, ದೇವ್ರು ಒಳ್ಳೇದು ಮಾಡ್ತಾನೆ. ನೀವು ನನ್ನ ಸ್ನೇಹಿತರಿಗೆ ನಾವು ಈಗಾಗಲೇ ನೋಡಿದ್ದೇವೆ. ಸಿಪಿಐ ಅಲಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು, ವೆಟರ್ನರಿ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು 40 ಗೋವುಗಳನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ. ಬಸವ ಕಲ್ಯಾಣದೊಳಗೆ ಯಾವ ಮೂಲದವನು ಇಂಥ ಕೆಲಸ ನಡೀತು ಅಂದ್ರೆ ನನಗೆ ಇನ್ಫಾರ್ಮ್ ಮಾಡ್ರಿ, ಸ್ವತಃ ನಾನೇ ಬರ್ತೀನಿ. ದಯಮಾಡಿ ಇದು ಒಂದು ಈ ಕೆಟ್ಟ ಕೆಲಸ ನಿಂದಿರ್ಬೇಕಂತೇಳಿ ಈಗಾಗಲೇ ನಾನೆಲ್ಲ ಮುಸ್ಲಿಂ ಸ್ನೇಹಿತರಿಗೆ ನಿನ್ನೆಯಿಂದ ನಾನು ವಿನಂತಿಯನ್ನು ಮಾಡಿದ್ದೇನೆ. ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು.
ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ನಾವು ಹರಿಲಕ್ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದು ನೀವು ಮರಿಬೇಕು. ಅದು ಎಲ್ಲೇ ಇದ್ರೂ ಕೂಡ ನಾನು ಸ್ವತಃ ಬರ್ತೀನಿ. ಯಾರು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಕೆಲಸ ಯಾರ ನಮ್ಮಿಂದ ಆ ಲೀಡರ್ ಈ ಲೀಡರ್ ನಮ್ಮಿಂದ ಅವ್ರ ಅಂತ ತಿಳ್ಕೊಂಡ್ರಿ ಅಂದ್ರ ಅದು ನೀವು ತಲೆ ತೆಗೆದು ಹಾಕ್ರಿ. ನಾವು 100ಕ್ಕೆ 100 ಗೋಗಳಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಬಸವ ಕಲ್ಯಾಣದೊಳಗ ನಾವು ಮಾಡ್ತೀವಿ. ಅದ್ರ ಹಾಲು ಕುಡಿದು ಬೆಳೆದಿದೀವಿ. ನಾವು ಗೋ ಮಾತೆ ಅಂತ ಹೇಳಿ ಪೂಜೆ ಮಾಡ್ತೀವಿ. ನಾವು ಗೋವಿನ ಮೂತ್ರ ಕುಡಿದು ಅದರಿಂದ ಮುಖ ತಕೊಂಡು ಬೆಳೆದವ್ರು ನಾವು. ಅದು ನಮ್ಮ ಪಾಲಿಗೆ ದೇವರದ. ಅದು ಉಳಿದ್ರೆ ಮಾತ್ರ ಈ ದೇಶ ಉಳಿತದ. ಈ ದೇಶ ಏನಾರ ಉಳಿಬೇಕು, ಭವ್ಯ ಭಾರತ ಏನಾರ ಉಳಿಬೇಕು, ಹಿಂದೂಸ್ತಾನ ಅಂತ ಹೇಳಿದ್ರು ನಾವು ಕರ್ಸೋಬೇಕು. ನಾವು ಗಟ್ಟಿ ಹಿಂದೂಗಳು ಅಂತ ಹೇಳಿ ಕರ್ಸೋಬೇಕಂದ್ರೆ ಗೋವುಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ಸಾಧ್ಯ. ಗೋವುಗಳಿಗೆ ಒಂದ್ ವೇಳೆ ರಕ್ಷಣೆ ಮಾಡಲಾರ್ದೆ ನೀವೇನಾರೆ ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಥೋಡೆ ಮುಂದೆ ಬಂದು ನನ್ನ ವಿರುದ್ಧ ಫೇಸ್ಬುಕ್ ದೊಳಗೆ ಚಸ್ಮಾ ಹಚ್ಕೊಂಡು ನಾಲ್ಕು ನೀವೇನ್ ಕೂತು ಬರ್ತಿರಲ್ಲ, ನಿಮ್ಮಲ್ಲಿ ತಾಕತ್ತಿದ್ರೆ ಬಂದು ಇಲ್ಲಿ ಓಡಾಡ್ರ. ನೀವು ನಿಮ್ಮ ಲೀಡರ್ ವಿಷಯ ಸಿಗುತ್ತೆ ಬಂದು ಓಡಾಡ್ರಿ. ಒಂದು ಆಕಳು ಉಳಿಸ್ರ, ಒಂದು ಕರಿ ಉಳಿಸ್ರಿ. ನಿಮ್ಮಲ್ಲಿ ತಾಕತ್ತಿದ್ರೆ ನಾ ಸೆಲ್ಯೂಟ್ ಮಾಡ್ತೀನಿ ನಿಮಗ. ನಿನ್ನೆ ಹಿಡಿದು ಓಡಾಡ್ಲತ್ತೀವಿ. ಅದಕ್ಕಾಗಿ ದಯಮಾಡಿ ಬಸವ ಕಲ್ಯಾಣದ ಯಾವುದೇ ಪ್ರದೇಶದೊಳಗೂ ಕೂಡ ಎಲ್ಲರೇ ಕಾಣ್ತು ಅಂದ್ರೆ ನಮ್ ಗಮನಕ್ಕೆ ತೊಂಬರಿ. ಅವು ಕುಳಿಸ್ತಕ್ಕಂಥ ಕೆಲಸ ಕಾನೂನಿನ ಅಡಿಯಲ್ಲಿ. ಎಷ್ಟೋ ಜನ ಕುಂತ ಹೇಳ್ತೀರಿ, ಶಾಂತಿ ಕತ್ತಿ ಹೇಳ್ತೀರಿ, ಪ್ರಜಾಪ್ರಭುತ್ವದ ಕತ್ತಿ ಹೇಳ್ತೀರಿ, ಸಂವಿಧಾನದ ಮಾತು ಹೇಳ್ತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನದೊಳಗ 10 ವರ್ಷದ ಆಕಳಿಗೆ 15 ವರ್ಷದ ಆಕಳಿಗೆ ಕಡಿಬೇಕಂತೆಲ್ಲ ತಂದು ನನಗೆ ತೋರಿಸ್ರಿ. ಅದಕ್ಕಾಗಿ ದಯಮಾಡಿ ನನ್ನೆಲ್ಲ ಬಸವ ಕಲ್ಯಾಣದ ಸ್ನೇಹಿತರಿಗೆ, ಹಿಂದೂಗಳಿಗೆ, ಬಜರಂಗ ದಳದ ಕಾರ್ಯಕರ್ತರಿಗೆ, RSS ನ ಕಾರ್ಯಕರ್ತರಿಗೆ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ದಯಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ತಾವು ಹದ್ದಿನ ಕಣ್ಣಿರಬೇಕು. ಪ್ರತಿಯೊಂದು ಗೋವಿ ಕಾಯ್ತಕ್ಕಂಥ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಿ ನಿಮ್ಗೆ ನಾನು ಕರೆಯನ್ನ ಕೊಡ್ತೇನೆ, ವಿನಂತಿಯನ್ನ ಮಾಡ್ತೇನೆ.